ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲಕ್ಕಿ ಲಕ್ಕಿ ಬೈಲಿ ಏನ್ ದೊಡವ? ಲಕ್ಕಿ ಹೋಗಿ ನಿಮ್ಮ ಅತ್ತಿಗೆನ ಊಟಕ್ಕೆ ಕರಿ. ಹಾಗೆ ನಿನ್ನ ಅಣ್ಣನೂ ಅಲ್ಲೇ ಕೂತಿರ್ತಾನೆ, ಅವನು ಊಟಕ್ಕೆ ಕರಿ. ಊಟನಾ? ಇಷ್ಟು ಬೇಗ? ಹೌದು ಕಣೆ, ಇನ್ನು ಮಾಡ್ಬೇಕಾಗಿರೋ ಶಾಸ್ತ್ರಗಳು ತುಂಬಾ ಇದೆ. ಅದೆಲ್ಲ ನಿನಗೆ ಗೊತ್ತಾಗಲ್ಲ. ಹೋಗಿ ಊಟಕ್ಕೆ ಕರಿ, ಹೋಗು. ನನಗೆ ಅರ್ಥ ಆಗಲ್ಲ, ಎಲ್ಲ ಅರ್ಥ ಆಗತ್ತೆ. ಸರಿ ಕರಿತೀನಿ. ಗೊತ್ತಾಗತ್ತೆ ಕಳ್ಳಿ, ಹೋಗಿ ಕರಿ ಹೋಗು. ಸರಿ ಕರಿತೀನಿ. ಅಣ್ಣ ಸಾರಿ ನೀವಿಬ್ರು ಏನೋ ಮಾತಾಡ್ತಿದ್ರಿ ಅನ್ಸತ್ತೆ. ನಾನು ಸುಮ್ಮನೆ ಡಿಸ್ಟರ್ಬ್ ಮಾಡ್ಬಿಟ್ಟೆ. ಹೇ ಲಕ್ಕಿ, ಹಾಗೇನಿಲ್ಲ. ನಾನು ಈಗಷ್ಟೇ ಬಂದೆ ಇವ್ರನ್ನ ಕರೆಯೋಣ ಅಂತ. ಹೌದಾ? ಅದಕ್ಕೆ ಎಲ್ಲಿ ನಿಮ್ಮ ಮನೆಯವರೆಲ್ಲ ಕಾಣಿಸ್ತಿಲ್ಲ, ಎಲ್ಲಿ ಹೋದ್ರು? ಅವ್ರು ಆಗ್ಲೇ ಹೋದ್ರಲ್ಲ ಲಕ್ಕಿ. ಹೌದಾ? ಅದಕ್ಕೇನು ಒಬ್ಬರನ್ನೇ ಬಿಟ್ಟು ಹೋದ್ರಾ? ಅವ್ರು ಹೇಗಿದ್ರು ಹೋಗ್ಲೇಬೇಕಿತ್ತಲ್ವಾ? ಸರಿ, ಇಬ್ರು ಊಟಕ್ಕೆ ಬನ್ನಿ, ದೊಡ್ಡಮ್ಮ ಕರಿತಿದ್ದಾರೆ. ನನಗೆ ಹಸುವಾಗ್ತಿಲ್ಲ. ಅದಕ್ಕೆ ಹೀಗಂದ್ರೆ ಹೇಗೆ? ಹೊಸ ಜನ, ಹೊಸ ಜಾಗ, ನನಗೆಲ್ಲ ಅರ್ಥ ಆಗತ್ತೆ. ಹಾಗಂತ ಹಸುಕೊಂಡಿದ್ರೆ ಹೇಗೆ ಹೇಳಿ? ಅಮೃತ ಅವರೇ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಂದು 2 ತುತ್ತಾದ್ರೂ ತಿನ್ನಿ. ಬನ್ನಿ ಪ್ಲೀಸ್. ಬನ್ನಿ ಅದಕ್ಕೆ. ನನ್ನ ಕರ್ಮ, ಆ ರಾಕ್ಷಸಿಯಿಂದ ಎಷ್ಟೇ ದೂರ ಇರಬೇಕು ಅಂದ್ಕೊಂಡ್ರು ಏನೋ ಒಂದು ಕಾರಣದಿಂದ ಅವಳ ಸುತ್ತನೇ ಸುತ್ತಿ ನಾನೇ ಉರ್ಕೊಳ್ಳೋ ಥರ ಆಗ್ತಾ ಇದೆ. ಈ ತಾತದ ಹಠದಿಂದ ಆ ಕಿಟ್ಟಿ ಗುಂಡಾನ ಬೇರೆ ಕೇಳಂಗಾಯ್ತು. ಇನ್ನು ಈ ಕಣ್ಣಲ್ಲಿ ಅವ್ರಿಬ್ರು ಮದುವೆ ಬೇರೆ ನೋಡ್ಬೇಕು. ಗಾಡ್, ಎಂತ ಬ್ಯಾಡ್ ಟೈಮ್ ನಂದು. ಅಬ್ಬಬ್ಬಬ್ಬಾ ಪಾವನಿ, ಆ ಚಿಕ್ಕ ಮನೆಯಲ್ಲಿ ಅಷ್ಟು ಜನ ಅದ್ ಹೇಗಿರ್ತಾರೋ ಏನೋ ಪಾವನಿ. ಐ ಕಾಂಟ್, ನನಗೆ ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ. ಅಕ್ಕ, ಏನ್ ಹೇಳ್ತಿದ್ಯಾ? ಹೌದು, ಪೂರ್ಣ ಅಮ್ಮು ಅಕ್ಕ ಅಲ್ಲಿ ಹ್ಯಾಪಿ ಆಗ್ಬಿಡು. ಕಂಫರ್ಟಬಲ್ ಆಗಿ ಕೂಡ ಇರೋದಕ್ಕಾಗಲ್ಲ. ಏನ್ ಹೇಳ್ತಿದ್ಯಾ ಅಂಜು? ಹ್ಞೂ ಕಣೋ, ಆ ಮನೆ ಒಳಗಡೆ ವಾಶ್ರೂಮ್ ಕೂಡ ಇಲ್ಲ ಗೊತ್ತಾ? ಹೌದು ಆದಿ, ಮನೆಯಿಂದ ಆಚೆ ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಗೊತ್ತಾ? ಅದೇನು ಪರವಾಗಿಲ್ಲ ಆದಿ, ಸ್ವಲ್ಪ ಕ್ಲೀನ್ ಆಗಿ ಇಟ್ಕೊಂಡ್ರೆ ಸಾಕು. ಅಡ್ಗೆ ಮನೆ ಅಂತೂ ದೇವ್ರೆ, ಎಲ್ಲಿ ಮುಟ್ಟಿದ್ರು ಎಣ್ಣೆ ಜಿಡ್ಡು. ರೂಮ್ಗಳಂತೂ ಎಷ್ಟು ಚಿಕ್ಕದಾಗಿದೆ ಗೊತ್ತಾ? ಉಸಿರು ಕಟ್ದಾಗ ಅನಿಸ್ತಿತ್ತು. ಇಲ್ಲಿದ್ದಾಗ ಅಟ್ಯಾಚ್ ಬಾತ್ರೂಮ್ಗೆ ಟಬ್ ಬೇರೆ ಹಾಕಿಸ್ಕೊಂಡು ಮೆರಿತಿದ್ಲು ಮಹಾರಾಣಿ. ಈಗ ಮಜಾ ಇದೆ ಅಳ್ಪಾಡು. ಅದೇನ್ ಮನೇನೋ, ಎಷ್ಟು ಚಿಕ್ಕ ಚಿಕ್ಕ ರೂಮ್ಗಳು ಗೊತ್ತಾ? ಅವಳು ಬಟ್ಟೆ ಇಡೋದಕ್ಕೆ ಜಾಗನೇ ಇಲ್ಲ. ಅಲ್ಲಿ ವಾರ್ಡ್ರೋಬ್ ಎಲ್ಲ ಎಲ್ಲಿರುತ್ತೆ? ಯಾವುದೋ ಟ್ರಂಕಲ್ಲೋ ಬಟ್ಟೆ ಎಲ್ಲ ಇಟ್ಕೊಬೇಕಾಗತ್ತೆ ಅಷ್ಟೇ. ಪಾಪ ಅಮ್ಮು, ಅದು ಎಷ್ಟು ಕಷ್ಟಪಡ್ಬೇಕೋ ಏನೋ. ಆಕ್ಚುಲಿ ನಮ್ಮಿಂದ ಅರ್ಧ ದಿನ ಇರೋಕ್ಕಾಗ್ತಿಲ್ಲ. ಅಮ್ಮ ಸ್ವಲ್ಪ ದಿನ ಹೋದ್ರೆ ಅಡ್ಜಸ್ಟ್ ಆಗ್ಬೋದು. ತಪ್ಪು ಮಾಡಿದ್ವಿ ಕಣೋ. ಪಾಪ ಅಮ್ಮು ಅಕ್ಕ ಅದೆಷ್ಟು ಸಫರ್ ಆಗ್ತಾಳೋ ಅನ್ನಿಸ್ತಿದೆ. ನಾವಿವಾಗ ಏನು ಮಾಡೋದಿಕ್ಕಾಗಲ್ವಾ ಅಣ್ಣ? ಬಿಸಿ ಬಿಸಿ ಇದೆ ತಾನೇ? ಅತ್ತೆ ನಾನು ಬಡಿಸ್ತೀನಿ ಅತ್ತೆ. ನೀನು ಬಂದು ಕೂತ್ಕೊಳ್ಳೆ. ನನಗೆ ಮುದ್ದೆ ಬೇಡ, ತಿನ್ನಮ್ಮ. ಬೇರೆ ಏನಾದ್ರೂ? ಅಮೃತ, ಮುದ್ದೆ ತಿಂದ್ರೇನೆ ಮೈಕೈ ಎಲ್ಲ ಗಟ್ಮುಟ್ಟಾಗಿರುತ್ತೆ. ನಮ್ಮ ಮನೇಲಿ 1 ಹೊತ್ತು ರಾಗಿ ಮುದ್ದೆ ಇರಲೇಬೇಕು. ಯಾಕಂದ್ರೆ ನಮ್ಮ ಸಂಜೀವನಿಗೆ ಅದು ತುಂಬಾ ಇಷ್ಟ. ಅನ್ನ ಏನಾದ್ರೂ ಕೊಡ್ತೀರಾ? ಅಯ್ಯ, ಪ್ಲೀಸ್, ನನಗೆ ಮುದ್ದೆ ಆಗಲ್ಲ. ಸರಿ ಪ್ಲೀಸ್, ನನ್ಗಿದೆಲ್ಲ ಆಗಲ್ಲ. ಮುದ್ದೆಗೆ ಸಾರು ಹಾಕ್ಬೇಕು. ಸರಿ ಬಾ, ದಯವಿಟ್ಟು ಅನ್ನ ಕೊಡಿ. ಮುದ್ದೆಗೆ ಸಾರು ಕೊಡಿ. ಯಾಕಮ್ಮ ಕೈ ಅಡ್ಡ ಐತೆ?
ನೋಡ್ಕೊಂಡು ಬರ್ಬೇಕಲ್ವಾ ಅತ್ತೆ? ಇದು ಒಳ್ಳೆ ಕತೆ ಆಯ್ತಲ್ಲ. ಅಣ್ಣ ತಂಗಿ ಸೇರಿ ಇಬ್ರು ನನಗೆ ಬೈದ್ರೆ ಸಾಲ್ ಹಬ್ಬಕ್ಕೆ ಯಾರಾದ್ರು ಕೈ ಅಡ್ಡ ಇಡ್ತಾರ? ಓಕೆ ಅತ್ತೆ ತುಂಬಾ ಸುಡ್ತಾ ಇದೆಯಾ? ಒಬ್ಬ ನಿಮಿಷ ಬಂದೇ ಇರು. ಏನಂತೆ ನೀವು ಅವ್ರು ಬೇಡ ಬೇಡ ಅಂತಿದ್ರು ಅಪ್ಪ ಒತ್ತಾಯ ಮಾಡಿದ್ರಿ. ಸಾರಿನ ಬಿಸಿ ಇರಲಿಲ್ಲ ಬಿರು, ಚಳಿ ಅಲ್ವಾ, ತಣ್ಣಗೆ ಇತ್ತು. ನೋಡ್ಕೊಂಡು ಮಾಡೋಕ್ಕಾಗಲ್ವಾ? ಅಕ್ಕೆ ಕೈ ಕೊಡಿ. ತುಂಬಾ ಸುಡ್ತಿದ್ಯಾ? ಅಕ್ಕೆ ನಿಮ್ಗಿದೆಲ್ಲ ಅಭ್ಯಾಸ ಇಲ್ಲ ಅನ್ಸುತ್ತೆ. ನಾನು ನಿಮಗೆ ಬೇರೆ ಏನಾದರೂ ತಿನ್ನಕ್ಕೆ ಮಾಡ್ಕೊಂಡು ಬರ್ತೀನಿ, ನೀವು ಇಲ್ಲಿಂದ ಇದ್ದೋಳಿ. ಬೇಡ, ನನಗೇನು ತಿನ್ನೋದಕ್ಕೆ ಇಷ್ಟ ಆಗ್ತಿಲ್ಲ, ನನಗೆ ಹಸುವಿಲ್ಲ. ಹಾಗಂದ್ರೆ ಹೇಗಕ್ಕೆ? ಸ್ವಲ್ಪ ಏನಾದರೂ ತಿನ್ನಿ, ನಾನು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡು ಬರ್ತೀನಿ ಆಯ್ತಾ? ಬೇಗ ಬರ್ತೀನಿ. ಹಾ, ಇದನ್ನೇ ಮಾಡ್ಕೊಂಡು ಇದ್ಬಿಡು. ಇನ್ನೊಂದ್ ಸ್ವಲ್ಪ ದಿನದಲ್ಲಿ ನಿನ್ನ ಮದ್ವೆನೂ ಇದೆ. ಮನೆಯಲ್ಲಿ ರಾಶಿ ರಾಶಿ ಕೆಲಸ ಇದೆ, ನಾನು ಒಬ್ಬಳೇ ಮಾಡ್ಲಾ? ಅಲ್ಲಮ್ಮ, ಅದು ಪಾಪ ಅದಕ್ಕೆ ಅವ್ರ ಮನೆಯವ್ರು ಯಾರೂ ಇಲ್ಲ, ಅವ್ರಿಗೊಂಚೂರು ಮುಜುಗರ, ಅವ್ರಿಗೆ ಸ್ವಲ್ಪ ತಿನ್ನಕ್ಕೇನಾದರೂ ಮಾಡ್ಕೊ. ಮನೆಯಲ್ಲಿ ರಾಶಿ ರಾಶಿ ಕೆಲಸ ಇದೆ, ನಡಿ. ಅಕ್ಕ ನೀವಾದ್ರೂ ಹೇಳಿ. ಲಕ್ಕಿ ನೀನು ಹೊರಡು, ನಾನು ಈಗ ನೋಡ್ತೀನಿ. ಅಲ್ಲ ಅಣ್ಣ, ನೀವು ಸಂಜೀವಣ್ಣನೇ ಹೇಳಾಯ್ತಲ್ಲ, ನಡಿ ಇನ್ನು. ಛೀ, ಮುಖ ಮುಖ ನೋಡ್ಕೊಂಡು ನಿಂತ್ಕೋತಾಳೆ. ಬಾ. ಅಮೃತ ಅವರೇ, ನೀವು ಕೈ ತೊಳ್ಕೊಳ್ಳಿ, ನಾನು ಬೇರೆ ಏನಾದರೂ ನಿಮಗೋಸ್ಕರ ತೊಗೊಂಬರ್ತೇವೆ. ಒಂದು ಕೊಡಕ್ಕೆ ಒಂದು ಶೋಭೆ, ನಾನು ನಿನ್ಗೆ ಎಷ್ಟು ಫೋನ್ ಮಾಡಿದೆ ಗೊತ್ತಾ? ನೀನು ರಿಸೀವೇ ಮಾಡಲಿಲ್ಲ. ನೀನನ್ನು ಬಿಟ್ಟು ನನಗೆ ಒಂದು ಕ್ಷಣನೂ ಇರೋಕ್ಕಾಗಲ್ಲ ಅಂತ ನಿನ್ಗೆ ಗೊತ್ತು ತಾನೆ. ನೀನು ನೋಡ್ಕೊಂಡು ನಾನೇ ಬಂದ್ಬಿಡೋಣ ಅಂತ ಇದ್ದೆ. ಅಮ್ಮ ಎಲ್ಲಿ? ಕನ್ಸಿದ್ದ ಇಲ್ಲಿ ತಮಾಷೆ ಸಾಕು. ಅಮ್ಮ ಇಲ್ಲಿ ಅಂತ ಕೇಳ್ದೆ ತಾನೆ. ಇನ್ನೆಲ್ಲೇ ಇರ್ತಾರೆ? ರೂಮಲ್ಲಿ ಇರ್ತಾರೆ. ಹೊರಗಡೆ ಏನಾದ್ರು ಆಯ್ತಾ? ಇಲ್ಲ ಅಣ್ಣ, ಬದುಕೊಂಡೆ. ಶೋಭೆ ಶೋಭೆ, ಕಾಲೇ ಕೈ ಬಂದಿದೆ, ಲಗೇಜ್ ಯಾವ ಲಗೇಜು? ಅದೇ ಮದುವೆ ಮನೇಲಿ ಚಕ್ಲಿ, ಕೋಡ್ಬಳೆ, ಲಾಡು ಎಲ್ಲ ಮಾಡ್ತಿರ್ತಾರಲ್ಲ, ಅದೆಲ್ಲ ಇರಲಿ. ಎಲ್ರಿಗೂ ಏನೋ ಚಿಂತೆ ಆದರೆ ನಿನ್ನ ಚಿಂತೆನೇ ಬೇರೆ. ಬನ್ನಿ ಕೊಡ್ತೀನಿ.